ಈ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷ ಅಲ್ಲಿಂದ ಇಲ್ಲಿಂದ ಮಾಡಿದರೆ ಸಾರ್ವಜನಿಕರು ಎಲ್ಲರೂ ಸಹಿತ ಅಭಿಪ್ರಾಯ ಏನಾಗುತ್ತೆ, ಇವರೇನು ಕಿತಾಪತಿ ಅಂತಿದ್ದಾರೆ. ನಾವೆಲ್ಲ ಆ ಥರ ಪಕ್ಷಸ್ಥರಾದ್ರೂ ಈಗ ನಾವು ಮಾಡ್ತಾ ಇರೋದು ಹಿರಿಯ ನಾಗರಿಕರು ನಾವು ಮಾಡ್ತಾ ಇರೋದು ಅಂತ. ನಾಗರಿಕರು, ಹಿರಿಯ ನಾಗರಿಕರು ಬೇರೆ ಆಗ್ತಾರೆ. ಎಲ್ಲ ನಾಗರಿಕರು, ಹಿಂಗೆ ಸಾರ್ವಜನಿಕರು, ಸಮಾಜದಲ್ಲಿ ಪ್ರಜ್ಞಾವಂತರು. ಇಲ್ಲಿ ಮಣಿಕಂಠ ಅಂತ, ಪರ್ವತ ಗಂಗಾಧರ್, ಪ್ರಶಾಂತ್, ಸಿ ಕುಮಾರ್, ವಿಶ್ವಗನ್ನಿ. ಚಂದ್ರಾಯಪಟ್ಟಣದಲ್ಲಿ ಇತ್ತೀಚಿನ ನಗರಗಳಲ್ಲಿ ಪ್ರಮುಖ ಸರ್ಕಲ್ಗಳಲ್ಲಿ ಜನಪ್ರಿಯ ನಾಯಕರುಗಳ ದಿವಂಗತ ಮತ್ತು ಬದುಕಿರುವವರ ಪ್ರತಿಮೆ, ಪುತ್ಥಳಿ ನಿರ್ಮಾಣ ಮಾಡುವ ಅಭಿಮಾನಿಗಳ ಸಮೂಹ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತಿದೆ. ಪಟ್ಟಣದ ಸರ್ಕಲ್ಗಳಲ್ಲಿ ಶ್ರೀ ಕೃಷ್ಣರಾಜೇಂದ್ರ ಪ್ರತಿಮೆ, ಆಸ್ಪತ್ರೆ ಸರ್ಕಲ್ನಲ್ಲಿ ಮಾಜಿ ಸಚಿವರು ದಿವಂಗತ ಶ್ರೀಕಂಠಯ್ಯನವರ ಪುತ್ಥಳಿ, ರಾಷ್ಟ್ರಕವಿ ಕುವೆಂಪುರವರ ಪಾರ್ಥಿವ ಶರೀರ ಮೈಸೂರು ವೃತ್ತದಲ್ಲಿ ನಿಂತಿತ್ತು. ಅದರ ಸವಿ ನೆನಪಿಗಾಗಿ ಕುವೆಂಪುರವರ ಪ್ರತಿಮೆ ನಿರ್ಮಾಣಕ್ಕೆ ಸಾಹಿತ್ಯಾಸಕ್ತರು ಮುಂದಾಗಿದ್ದಾರೆ. ಗದ್ದೆ ಹಳ್ಳದಿಂದ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ವೃತ್ತದಲ್ಲಿ ಭಾರತ ಸರ್ಕಾರದ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀ ಎಸ್.ಡಿ. ದೇವೇಗೌಡರ ಪುತ್ಥಳಿ ನಿರ್ಮಾಣಕ್ಕೂ ಅಭಿಮಾನಿಗಳು ಮುಂದಾಗಿದ್ದಾರೆ. ಗುರುಭವನದ ವೃತ್ತದಲ್ಲಿ ಕೆಂಪೇಗೌಡ ಪ್ರತಿಮೆ ನಿರ್ಮಾಣಕ್ಕೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸಭೆಯಲ್ಲಿ MLA ಸಾಹೇಬರು ಅಭಿಮಾನಿಗಳ ಅಭಿಪ್ರಾಯ ಸಂಗ್ರಹಿಸಲು ದಿನಾಂಕ 5/7/26 ಭಾನುವಾರ ನವೋದಯ ವಿದ್ಯಾ ಸಂಸ್ಥೆಯ ಸಭಾಂಗಣದಲ್ಲಿ ಸಭೆ ಕರೆದಿದ್ದಾರೆ. ಭಾರತ ಸರ್ಕಾರದ ಈಗಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ಪುತ್ಥಳಿಕೆ ನಿರ್ಮಾಣಕ್ಕೂ ಅಭಿಮಾನಿಗಳು ಮುಂದಾಗಿದ್ದಾರೆ. ಹೀಗೆ ಚಂದ್ರಾಯಪಟ್ಟಣದ ನಗರಗಳಲ್ಲಿ ಪ್ರತಿಮೆಗಳು, ಪುತ್ಥಳಿಗಳ ನಿರ್ಮಾಣ ಮಾಡುವುದಾದರೆ ಕಾಯುವವರು ಯಾರು? ಸಮಾಜ ವಿರೋಧಿ ಶಕ್ತಿಗಳು ಸಮಾಜದಲ್ಲಿ ಗಲಭೆ, ಅಶಾಂತಿ, ಸಾಮರಸ್ಯದಲ್ಲಿ ಒಡಕು ಮೂಡಿಸುವ ವಿಚಿತ್ರಕಾರಿ ಮನಸ್ಸಿನವರಿಗೆ ದಾರಿದೀಪವಾಗುತ್ತದೆ. ಒಬ್ಬರ ಮೇಲೊಬ್ಬರನ್ನು ಎತ್ತಿ ಕಟ್ಟಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತಲು ಪುತ್ಥಳಿಕೆ, ಪ್ರತಿಮೆಗಳ ಮೇಲೆ ಮಸಿ, ಹಾರ ಮುಂತಾದವುಗಳು ಮಾಡಿದ್ದೇ ಆದರೆ ಅದರ ಕಾರಣಕರ್ತರು ಯಾರು? ಇವರನ್ನು ಕಂಡು ಹಿಡಿಯುವವರು ಯಾರು? ಪ್ರತಿಮೆ, ಪುತ್ಥಳಿಗಳನ್ನು ಮಾಡುವುದೇ ಆದರೆ ತಾಲೂಕು ಕಚೇರಿ ಆವರಣದಲ್ಲೇ ಮಾಡಲಿ. ಅಲ್ಲಿ ಪೊಲೀಸ್ ಸುರಕ್ಷತೆ, CCTV ಕಣ್ಣುಗಳಿಗೆ ಸೂಕ್ತ ಬಂದೋಬಸ್ತ್ ಇರುತ್ತದೆ. ಅಲ್ಲಿ ಮಾಡಲು ಕಾನೂನು ತೊಡಕುಗಳಿದ್ದರೆ ಪರ್ಯಾಯ ಸ್ಥಳ ಹುಡುಕಿ ಅಲ್ಲೇ ನಿರ್ಮಾಣ ಮಾಡಿದರೆ ಒಳ್ಳೆಯದು. ಅಥವಾ ಬೆಂಗಳೂರಿನ ವಿಧಾನಸೌಧದಲ್ಲಿ ನಿರ್ಮಾಣ ಮಾಡುವಂತೆ ತಾಲೂಕು ಆಫೀಸಿನ ಸುತ್ತಲೂ ಪುತ್ಥಳಿ, ಪ್ರತಿಮೆಗಳನ್ನು ನಿರ್ಮಾಣ ಮಾಡಲು ನಮ್ಮಗಳ ಕೋರಿಕೆ. ಈ ಮೇಲ್ಪಟ್ಟಂತೆ ತಾಲೂಕಿನ ದಂಡಾಧಿಕಾರಿಗಳು, DVSPಗಳು, ಜಿಲ್ಲಾಧಿಕಾರಿಗಳು ಸೂಕ್ತವಾದ ಬಂದೋಬಸ್ತ್ ಇಲ್ಲದ ಕಡೆ ಪುತ್ಥಳಿಕೆ, ಪ್ರತಿಮೆ ನಿರ್ಮಾಣ ಮಾಡಲು ಅವಕಾಶ ನೀಡಬೇಡಿ. ದೂರದೃಷ್ಟಿಯಿಂದ ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಅಲೆಗೆಡದೇ ಇರುವಂಥ ಕಡೆ ಸೂಕ್ತ ಬಂದೋಬಸ್ತ್ ಮಾಡುವ ಜಾಗವನ್ನು ಗುರುತಿಸಿ ಎಲ್ಲ ನಾಯಕರುಗಳ ಅಭಿಮಾನಿಗಳ ಅವರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಲು ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಮನವಿಯನ್ನು ಮಾಡಿಕೊಳ್ಳುತ್ತೇವೆ.